ಸ್ಟ್ರೈಟ್ ಮ್ಯಾಟ್ರಿಗೆ ಬರ್ತೀನಿ. ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ಲ, ಎರಡು ಮಾತಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಮತ್ತು ಇವತ್ತಿನ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಸಿಂಗಲ್ ಸ್ಟಾರ್ ಕೊಡೋಷ್ಟು ಕಳಪೆ ಸಿನಿಮಾನ ಇದು. ಅವರ ಕಿತ್ತೋಗಿರೋ ಗ್ರಾಫಿಕ್ಸ್ಗಿಂತ ಗ್ರಾಫಿಕ್ಸಾ ಇದು? ಇದಾಗುತ್ತೋ ಅನ್ನೋ ಎಲ್ಲ ಇಂಟೆನ್ಷನ್ ಇಟ್ಕೊಂಡು ಪಕ್ಕಾ ಪ್ರೀ ಪ್ಲ್ಯಾಂಡ್ ಆಗಿ ಇವತ್ತು ಟಾಕ್ಸಿಕ್ ಸಿನಿಮಾನ ಅಲ್ಲಿ ತುಳಿತಾ ಇದ್ದಾರೆ, ಹೊಡಿತಾ ಇದ್ದಾರೆ. ತೆಲುಗು ಅವ್ರಿಗಿರುವಂಥ ಅಷ್ಟು ಸ್ವಾಭಿಮಾನ ಮತ್ತು ಅವರ ಚಿತ್ರರಂಗದಲ್ಲಿರುವಂಥ ಒಗ್ಗಟ್ಟು ನಮ್ಮ ಚಿತ್ರರಂಗದಲ್ಲಿ ಯಾಕಿಲ್ಲ? ಎದೆ ಮುಟ್ಕೊಂಡು ಹೇಳಿ ಚೆನ್ನಾಗಿಲ್ಲ, ಎದೆ ಮುಟ್ಕೊಂಡೇ ಗುರು ಮಾತಾಡ್ತಿರೋದು ರೀ. ನಮ್ಮದೇ ಕನ್ನಡದವರು ಫಾರಿನಲ್ಲಿರೋರು ಈ ಸಿನಿಮಾನ ಹೊಗಳ್ತಾ ಇದ್ದಾರೆ, ಕೊಂಡಾಡ್ತಿದ್ದಾರೆ, ಏನು ಅದ್ಭುತ ಸಿನಿಮಾ ಮಾಡಿದ್ದಾರೆ ಅಂತ. ನೆಗೆಟಿವ್ ರಿವ್ಯೂಸ್ ಮಾತ್ರ ಮಾಡ್ತಾರೆ. ಪಾಸಿಟಿವ್ ರಿವ್ಯೂಸ್ ಎಷ್ಟು ಬಂದಿದೆ ಗೊತ್ತಾ ನಿಮಗೆ? ಬ್ಯಾಡ್ ಕಮೆಂಟ್ಸ್ ಯಾರು ಹಾಕೋರೆ ಅವ್ರಿಗೆಲ್ಲ ಏನು ರಿಪ್ಲೈ ಮಾಡಕ್ ಹೋಗ್ಬಿಡ್ರಿ, ಬಂದು ನೋಡಿ ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ನೋಡಿದ್ರೆ ಸೂಪರ್. ಬೇರೆಯವ್ರ ಮಾತೆಲ್ಲ ಕೇಳ್ಬಿಡಿ, ಬಂದು ನೋಡಿ. ಯಾರೋ ಒಬ್ರು ಬರ್ತಾನೆ ಬೈಕಲ್ಲಿ, ಏನು ಸರ್ ನಿಮ್ಗೆ ಪಾಸಿಟಿವ್ ಹೇಳ್ಬೇಕಾ ನೆಗೆಟಿವ್ ಹೇಳ್ಬೇಕಾ ಅಂತ ಕೇಳ್ತಾನೆ. ಅಂದರೆ ನಾವು ಎಲ್ಲಿದ್ದೀವಿ? ನಮ್ಮವ್ನು ಯಾವನೊಬ್ಬ ಮಾಡ್ತೇನೆ ಅಂದರೆ ಕಾಲು ಎಳೆಯೋದೇ ಕೆಲಸ. తెలుగు ఆడియన్స్ పాజిటివ్ రివ్యూస్ ಎಷ್ಟು వీడియోస్ ಇದೆ ಗೊತ್ತೇನ್ರಿ? ఒక కాంతార, ఒక కేజీఎఫ్, వీటన్నిటికన్నా మించిన సినిమా అంటే టాక్సిక్ అన్న. కేజీఎఫ్ని శేషం ഒരു പടം ഉണ്ടെങ്കിൽ അത് യാഷിക്കിന്റെ टॉक्स ആണ്. अगर यही सेम बोल्ड सीन्स हॉलीवुड मूवी में होते तो भी आप लोग इतना ड्रामा करते? हाय टॉक्सिक बहुत बढ़िया है, एक नंबर पिक्चर है. ಯಾರಿಗಾದರೂ ಹರ್ಟ್ ಆಗಿದ್ರೆ ನನ್ನನ್ನು ಕ್ಷಮಿಸಬೇಡಿ, ನನ್ನನ್ನು ದೂಷಿಸಿ, ನನ್ನನ್ನು ದ್ವೇಷಿಸಿ, ಪರವಾಗಿಲ್ಲ. ನಮಸ್ಕಾರ ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕಂತ. ಸ್ಟ್ರೈಟ್ ಮ್ಯಾಟ್ರಿಗೆ ಬರ್ತೀನಿ. ಕನ್ನಡಿಗರಿಗೆ ಸ್ವಾಭಿಮಾನ ಇಲ್ಲ, ಕನ್ನಡಿಗರಿಗೆ ಸ್ವಪ್ರತಿಷ್ಠೆ ಇಲ್ಲ, ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟು ಇಲ್ಲ, ಬರೀ ಅಸೂಯೆ ತುಂಬಿದೆ, ಬರೀ ಸೆಲ್ಫಿಶ್ನೆಸ್, ಆ ಒಂದು ಸ್ವಾರ್ಥತೆ ತುಂಬಿದೆ ಅಂತ ಹೇಳೋದ್ರಲ್ಲಿ ಎರಡು ಮಾತಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಿನ್ನೆ ಮತ್ತು ಇವತ್ತಿನ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಪಕ್ಕದ ತೆಲುಗು ನೆಲದಲ್ಲಿ ನಮ್ಮದೇ ಸಿನಿಮಾ, ನಮ್ಮದೇ ಹೀರೋ ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾ, ಅವ್ರದ್ದು ಸಿನಿಮಾಗಳು ಇಲ್ಲೆಲ್ಲ ಬರುತ್ತೆ. ನೀವೆಲ್ಲ ಕೊಂಡಾಡ್ತೀರಾ, ಆರಾಧಿಸ್ತೀರಾ, ರಾರಾಜಿಸ್ತೀರಾ, ಎಲ್ಲವನ್ನೂ ಮಾಡ್ತೀರಾ, ಕೊಟ್ಟು ಕಳಿಸ್ತೀರಾ. ಆದರೆ ಇವತ್ತು ನಮ್ಮ ಸಿನಿಮಾ, ನಮ್ಮ ಕನ್ನಡದ ಸಿನಿಮಾ, ನಮ್ಮ ಕನ್ನಡಿಗನ ಸಿನಿಮಾ, ಇಡೀ ವಿಶ್ವದಾದ್ಯಂತ ಮಾಡಿರುವಂತಹ ಗ್ಲೋಬಲ್ ಸಿನಿಮಾ ಇವತ್ತು ಅಲ್ಲಿ ಹೋಗಿದೆ ಅನ್ನೋ ಕಾರಣಕ್ಕೆ ಅಲ್ಲಿನ ಸ್ಟಾರ್ಗಳು, ಅಲ್ಲಿನ ಎಲ್ಲರೂ ಕೂಡ ಒಟ್ಟಾಗಿ ಒಂದು ಸಿನಿಮಾನ ಎಷ್ಟರ ಮಟ್ಟಿಗೆ ಕೆಳಗಾಗಿ ನೋಡಬೇಕೋ, ಎಷ್ಟರ ಮಟ್ಟಿಗೆ ತುಳಿದು ನೋಡಬೇಕೋ, ಎಷ್ಟರ ಮಟ್ಟಿಗೆ ಕೀಳಾಗಿ ಮಾತಾಡಬೇಕೋ ಅಷ್ಟರ ಮಟ್ಟಿಗೆ ಕೀಳಾಗಿ ಮಾತಾಡಿದ್ದಾರೆ. ಎದೆ ಮುಟ್ಕೊಂಡು ಹೇಳಿ ನೀವು ಸಿನಿಮಾ ನೋಡಿರೋರು ಕನ್ನಡಿಗರು, ಕನ್ನಡ ಪ್ರೇಕ್ಷಕರು, ಅಷ್ಟು ಕಳಪೆ ಸಿನಿಮಾನೇನ್ರಿ? ಒಂದು ಸಿಂಗಲ್ ಸ್ಟಾರ್ ಕೊಡೋಷ್ಟು ಕಳಪೆ ಸಿನಿಮಾನ ಇದು? ಅವರ ಕಳಪೆ ಸಿನಿಮಾಗಳಿಗಿಂತ ಸಿನಿಮಾನ ಇದು? ಅವರ ಕಿತ್ತೋಗಿರೋ ಗ್ರಾಫಿಕ್ಸ್ಗಿಂತ ಗ್ರಾಫಿಕ್ಸಾ ಇದು? ಅಲ್ಲಿ ಎಲ್ಲ ಸ್ಟಾರ್ಗಳು ಸೇರಿಕೊಂಡು ಒಂದು ಸಿನಿಮಾಗೆ ಏನೋ ಥಿಯೇಟ್ರ್ ಕಿತ್ಕೊಂಡ್ರು ಅಂತ ಹೇಳಿ ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ, ಎಲ್ಲರೂ ಆ ಸಿನಿಮಾ ಜೊತೆಗೆ ನಿಂತಿದ್ದಾರೆ, ಎಲ್ಲರಿಗೂ ಆ ಸಿನಿಮಾ ಟ್ವೀಟ್ ಮಾಡ್ತಿದ್ದಾರೆ. ತುಂಬ ದೊಡ್ಡ ದೊಡ್ಡ ಸ್ಟಾರ್ಗಳು, ಕನ್ನಡದ ಇದೇ ಬೆಂಗಳೂರಲ್ಲಿ, ಇದೇ ಕರ್ನಾಟಕದಲ್ಲಿ ಕೋಟಿ ಕೋಟಿ ಮಾಡ್ಕೊಂಡು ಹೋಗುವಂಥ ಸ್ಟಾರ್ಗಳು, ಇದೇ ನಮ್ಮ ಕನ್ನಡದ ಸಿನಿಮಾ ತೆಲುಗು ಅವತರಣಿಕೆಯಲ್ಲಿ ರಿಲೀಸ್ ಆಗಿದೆ, ಅಲ್ಲಿ ಒಂದು ಸಿನಿಮಾದ ಥಿಯೇಟ್ರ್ಗಳು ಈ ಸಿನಿಮಾಗೆ ಸಿಕ್ಕಿದೆ ಅನ್ನೋ ಒಂದು ಕಾರಣನ ಇಟ್ಕೊಂಡು, ಮತ್ತು ಅವರ ಒಂದು ಟ್ರ್ಯಾಕ್ ರೆಕಾರ್ಡು, ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟ್ರ್ಯಾಕ್ ರೆಕಾರ್ಡು ಸೌತ್ ಇಂಡಿಯಾದಲ್ಲಿ, ಇಂಡಿಯಾ ತುಂಬೆಲ್ಲ ಹೇಗಿದೆ ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಅವ್ರಿಗೆ ಎಲ್ಲಿ ಡ್ಯಾಮೇಜ್ಗಳಾಗುತ್ತೋ ಇದಾಗುತ್ತೋ ಅನ್ನೋ ಎಲ್ಲ ಇಂಟೆನ್ಷನ್ ಇಟ್ಕೊಂಡು ಪಕ್ಕಾ ಪ್ರೀ ಪ್ಲ್ಯಾಂಡ್ ಆಗಿ ಇವತ್ತು ಟಾಕ್ಸಿಕ್ ಸಿನಿಮಾನ ಅಲ್ಲಿ ತುಳಿತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಅದು ಬಿಸ್ನೆಸ್ ಆಗಿರುವಂಥ ಬಿಸ್ನೆಸ್ ರೇಟ್ಗಳನ್ನು ನೀವೆಲ್ಲ ನೋಡಿರ್ತೀರ, ಅದು ಎಲ್ಲ ಸುದ್ದಿಗಳನ್ನು ನೋಡಿರ್ತೀರ. ತೆಲುಗು ನೆಲಕ್ಕೆ ಇಷ್ಟು ದೊಡ್ಡದಾಗಿದೆ ಅಂತ. ತೆಲುಗು ಅವ್ರಿಗಿರುವಂಥ ಅಷ್ಟು ಸ್ವಾಭಿಮಾನ, ಅವ್ರಿಗಿರುವಂತಹ ಭಾಷಾಭಿಮಾನ, ಅವ್ರಿಗಿರುವಂತಹ ಚಿತ್ರರಂಗದ ಪ್ರೇಮ ಮತ್ತು ಅವ್ರಿಗಿರುವಂತಹ ಸ್ವಪ್ರತಿಷ್ಠೆ ಮತ್ತು ಅವರ ಚಿತ್ರರಂಗದಲ್ಲಿರುವಂಥ ಒಗ್ಗಟ್ಟು ನಮ್ಮ ಚಿತ್ರರಂಗದಲ್ಲಿ ಯಾಕಿಲ್ಲ? ನಿನ್ನೆ ಬಿಡಿ, ನಿನ್ನೆ ಎಲ್ಲ ಸಿನಿಮಾ ಅವರವರ ಭಾವಕ್ಕೆ, ಅವರವರ ಅಭಿರುಚಿಗೆ ತಕ್ಕಂತೆ ಅವರು ತಗೊಳ್ಳೋವಂಥದ್ದು. ವಾಕ್ ಸ್ವಾತಂತ್ರ್ಯ ಯಾರಪ್ಪನ ಹಕ್ಕಲ್ಲ, ಎಲ್ಲರ ಹಕ್ಕು, ಅದನ್ನು ನಾವು ಬೆಂಬಲಿಸ್ತೀವಿ, ಅದನ್ನು ಗೌರವಿಸ್ತೀವಿ ಕೂಡ. ಆದರೆ ಇಷ್ಟು ಕೆಳಮಟ್ಟದಲ್ಲಿ ನೋಡ್ತಾ ಇದ್ದಾರಲ್ಲ, ಅಷ್ಟು ಕಳಪೆ ಸಿನಿಮಾನ ಎದೆ ಮುಟ್ಕೊಂಡು ಮಾತಾಡಿ. ಯಾವನ ಹಾಕ್ತಾ ಇದೆ ಕಮೆಂಟ್ಸು, ನಾನು ನೆನ್ನೆ ವೀಡಿಯೋ ಮಾಡಿದಾಗ, ನೆನ್ನೆ ರಿವ್ಯೂ ಮಾಡಿದಾಗ, ಎದೆ ಮುಟ್ಕೊಂಡು ಹೇಳಿ ಚೆನ್ನಾಗಿಲ್ಲ, ಎದೆ ಮುಟ್ಕೊಂಡೇ ಗುರು ಮಾತಾಡ್ತಿರೋದು. ಎಲ್ಲರೂ ಪ್ರಿಜುಡೈಸ್ಡ್ ಆಗಿ ಹೀಗೆ ಆಗುತ್ತೆ ಅನ್ನೋ ಥರ ಮಾತಾಡ್ತಿಲ್ಲ. ಫಸ್ಟು ನಮ್ಮ ಭಾಷೆ ಪ್ರೇಮ ನಮ್ಮದನ್ನು ಫಸ್ಟ್ ನಾವು ಕಾಪಾಡ್ಕೋಬೇಕು. ನಮ್ಮದ್ರ ಬಗ್ಗೆ ನಮಗೆ ಗೌರವ ಇರಬೇಕು, ಆತ್ಮಗೌರವ, ಆತ್ಮಾಭಿಮಾನ, ಸ್ವಾಭಿಮಾನ ಇರಬೇಕು. ಕನ್ನಡಿಗರಿಗೆ ಅದು ಯಾವುದೂ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ನಾನು ಈ ಒಂದು ಸಿನಿಮಾ ವಿಚಾರಕ್ಕೆ ಮಾತಾಡ್ತಿಲ್ಲ, ತುಂಬ ಸಿನಿಮಾ ವಿಚಾರಕ್ಕೆ ಕನ್ನಡ ಚಿತ್ರರಂಗದಲ್ಲಿ ತುಂಬ ಸಿನಿಮಾಗಳಿಗೆ ಇದೇ ರೀತಿ ಆಗ್ತಾ ಇದೆ. ಪದೇ ಪದೇ ನೋಡಿ ನೋಡಿ ಸಾಕಾಗಿದೆ. ಇಂತಹ ಒಂದು ಗ್ಲೋಬಲ್ ಸಿನಿಮಾ ಬಂದಿದೆ, ದೊಡ್ಡ ಸಿನಿಮಾ ಬಂದಿದೆ, ಇದನ್ನು ಸೆಲೆಬ್ರೇಟ್ ಮಾಡೋ ಟೈಮ್ ಇದು. ಈ ಟೈಮಲ್ಲಿ ನಮ್ಮ ಇಂಡಸ್ಟ್ರಿಯವ್ರು ಏನು ಮಾಡ್ತಿದ್ದಾರೆ? ಯಾರೂ ಕೇರ್ ಮಾಡ್ತಿಲ್ಲ. ಅವ್ರವ್ರ ಪ್ರಾಬ್ಲಮ್ ಬಂದಾಗ ಮಾತ್ರ ಅವ್ರವ್ರ ಸಿನಿಮಾದು, ಅವ್ರವ್ರ ಥಿಯೇಟ್ರ್ ಸಮಸ್ಯೆ, ಅವ್ರಿಗೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬಂದು ಕೂತ್ಕೊಂಡು ಮಾತಾಡ್ತಾರೆ ಹೊರತು, ಎಲ್ಲ ಸಿನಿಮಾಗಳಿಗೂ ಒಂದು ಸಿನಿಮಾಗೆ ಈ ಥರದ್ದು ಒಂದು ತೊಂದರೆ ಆಗ್ತಿದೆ ಅಂತ ಯಾವನೂ ಬರಲ್ಲ, ಯಾರೂ ಮಾತಾಡೋದಿಲ್ಲ. ನನಗೆ ಇನ್ನೂ ಆಶ್ಚರ್ಯ ಅನಿಸಿದ್ದೇನೆಂತಂದರೆ, ಒಂದಷ್ಟು ಸೋಷಿಯಲ್ ಮೀಡಿಯಾಗಳು, ಒಂದಷ್ಟು ಮೀಡಿಯಾದವರು, ಒಂದಷ್ಟು ಪತ್ರಿಕೆಗಳು ಸಾಕಷ್ಟು ಕಡೆ ನೋಡ್ತಾ ಇದ್ದೆ.
ಇದೇ ಪತ್ರಕರ್ತರು ಯಾರು ರಿವ್ಯೂ ಮಾಡಿದಾರೋ, ಇದೇ ಇನ್ಫ್ಲೂಯೆನ್ಸರ್ಗಳು ಯಾರು ರಿವ್ಯೂ ಮಾಡಿದಾರೋ ಅದೇ ಜನ ಒಂದು ಕೆಟ್ಟ ಸಿನಿಮಾನ ಅದ್ಭುತ ಹಾಗೆ ಹೀಗೆ ಅಂತ ಹೇಳಿ ಸ್ಟಾರ್ಗಳು ಕೊಟ್ಟಿರೋದು ನಾನು ನೋಡಿದ್ದೀನಿ. ಆದರೆ ಇಷ್ಟು ಗ್ಲೋಬಲಿ ಸುದ್ದಿ ಮಾಡ್ತಿರೋಂಥ ಸಿನಿಮಾ ರೀ, ನಮ್ಮದೇ ಕನ್ನಡದವರು ಫಾರಿನಲ್ಲಿರೋರು ಈ ಸಿನಿಮಾನ ಹೊಗಳ್ತಾ ಇದ್ದಾರೆ, ಕೊಂಡಾಡ್ತಿದ್ದಾರೆ, ಏನು ಅದ್ಭುತ ಸಿನಿಮಾ ಮಾಡಿದ್ದಾರೆ ಅಂತ. ಆ್ಯಂಡ್ ಇದೇ ಚಿತ್ರತಂಡ ಮೊದಲಿನೂ ಬಡ್ಕೋತಾ ಇದೆ, ಬಾಯಿ ಬಡ್ಕೋತಾ ಇದೆ. ಕನ್ನಡಿಗರು ಮಾಡಿರುವಂತಹ ಹಾಲಿವುಡ್ ಸಿನಿಮಾ, ಇದು ಹಾಲಿವುಡ್ ಫ್ಲೇವರ್ ಸಿನಿಮಾ, ಇದು ಹಾಲಿವುಡ್ ಪ್ಯಾಟರ್ನ್ ಸಿನಿಮಾ, ಕನ್ನಡಿಗರು ಮಾಡಿರೋದಷ್ಟೇ. ಇದು ಕನ್ನಡದಲ್ಲೂ ಕೂಡ ರಿಲೀಸ್ ಆಗ್ತಿದೆ, ಕನ್ನಡ ಭಾಷೆಯಲ್ಲೂ ಕೂಡ ರಿಲೀಸ್ ಆಗ್ತಿದೆ. ಯಾಕೆ ಸ್ಪೈಡರ್ ಮ್ಯಾನು, ಅವತಾರು ಎಲ್ಲ ಕನ್ನಡದಲ್ಲಿ ರಿಲೀಸ್ ಆಗಿಲ್ವಾ? ಕನ್ನಡದಲ್ಲಿ ಡಬ್ ವರ್ಷನ್ ರಿಲೀಸ್ ಆಗಲ್ಲ, ಅದು ಹಾಲಿವುಡ್ ಸಿನಿಮಾನೇ ಅಲ್ವಾ? ನಿಮಗೆ ಸಿನಿಮಾ ಇಷ್ಟ ಇಲ್ಲದೆ ಇರ್ಬೋದು, ಆದರೆ ನೀವು ಹೇಳೋ ಅಷ್ಟು ಕಳಪೆ ಸಿನಿಮಾ ಅಂತೂ ಅಲ್ಲ. ನಾನು ನಿಜವಾಗ್ಲೂ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶನೇ ಅದು. ನಾನು ಚಿತ್ರರಂಗದಲ್ಲಿ ಸುಮಾರು 18 ವರ್ಷಗಳಿಂದ ಇದ್ದೀನಿ, ಸಾಕಷ್ಟು ಸಿನಿಮಾಗಳನ್ನು ನೋಡಿದ್ದೀನಿ, ನಾನು ಸಿನಿಮಾ ಜರ್ನಲಿಸ್ಟಾಗಿ ಮಾತಾಡ್ತಾ ಇದ್ದೀನಿ. ಇಲ್ಲಿ ಬೇರೆ ಯಾವ ಉದ್ದೇಶವೂ ಇಲ್ಲ. ತುಂಬ ನೋವಾಗಿ ನಾನು ಇವತ್ತು ಬೇರೆ ಬೇರೆ ರಿವ್ಯೂಸ್ನ ನೋಡಿದೆ. ನೀವೆಲ್ಲರೂ ನೆಗೆಟಿವ್ ರಿವ್ಯೂಸ್ ಮಾತ್ರ ಮಾಡ್ತಾರೆ. ಪಾಸಿಟಿವ್ ರಿವ್ಯೂಸ್ ಎಷ್ಟು ಬಂದಿದೆ ಗೊತ್ತಾ ನಿಮಗೆ? ಬರೀ ನೆಗೆಟಿವ್ ಮಾತ್ರ ಹೈಲೈಟ್ ಆಗ್ತಿದೆ. ಆ್ಯಂಡ್ ನಾನು ನಿನ್ನೆಯಿಂದ 3-4 ವಿಷಯಗಳನ್ನ ಗಮನಿಸಿದ್ದೀನಿ. ಅದರಲ್ಲಿ ಮೊದಲನೇದು, ಥಿಯೇಟ್ರ್ಗಳ ಹತ್ರ ಫ್ಯಾನ್ ಶೋ ಎಲ್ಲೆಲ್ಲಿ ನಡೆಯುತ್ತೋ ಅಲ್ಲಿ ಒಂದಷ್ಟು ಜನ ಬೇರೆ ಜನ ಎಲ್ಲ ಬಂದು ಮಾತಾಡೋ ಶುರು ಮಾಡ್ತಾರೆ. ಕೆಲವೊಬ್ಬರು ಸಿನಿಮಾ ನೋಡದೆ ಮಾತಾಡಿದ್ದಾರೆ, ಕೆಲವರು ಸಿನಿಮಾ ನೋಡಿ ಇಂಟೆನ್ಷನಲ್ಲಿ ಹಿಂಗೆ ನಾನು ಮಾತಾಡಬೇಕು, ಹಿಂಗೆ ಕಮೆಂಟ್ ಮಾಡಬೇಕು, ಇನ್ನೊಬ್ಬ ಹೀರೋ ಹೆಸರನ್ನ ಅಲ್ಲಿ ತಗೋಬೇಕು, ಇನ್ನೊಂದು ಸಿನಿಮಾ ಹೆಸರನ್ನ ಅಲ್ಲಿ ತಗೋಬೇಕು, ಇದನ್ನು ಇಳಿಸ್ಬೇಕು, ಇದನ್ನು ತುಳಿಬೇಕು ಅನ್ನೋ ಥರನೇ ಮಾತಾಡಿದ್ದಾರೆ. ಇಷ್ಟ ಆಗಿದ್ದವನು ಕೂಡ ಇದು ಇಷ್ಟ ಇಲ್ಲ ಅನ್ನೋ ಥರ ಮಾತಾಡಿದ್ದಾರೆ. ಯಾರೋ ಒಬ್ಬರು ಬರ್ತಾನೆ ಬೈಕಲ್ಲಿ, ಏನು ಸರ್ ನಿಮಗೆ ಪಾಸಿಟಿವ್ ಹೇಳ್ಬೇಕಾ ನೆಗೆಟಿವ್ ಹೇಳ್ಬೇಕಾ ಅಂತ ಕೇಳ್ತಾನೆ. ಅಂದರೆ ನಾವು ಎಲ್ಲಿದ್ದೀವಿ? ನಾವು ಮಾಧ್ಯಮ ಎಲ್ಲಿದೆ? ನಾವು ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲಿದೆ? ಕನ್ನಡಿಗರು ನಾವು ಎಲ್ಲಿದ್ದೀವಿ? ನಮ್ಮ ಸಿನಿಮಾಗಳು ನಾವೇ ತುಳ್ಕೊತಾ ಇದ್ದೀವಿ. ನಮ್ಮ ಸಿನಿಮಾಗಳು, ನಮ್ಮ ಪ್ರತಿಭೆಗಳನ್ನು ನಾವೇ ನಶಿಸ್ತಾ ಇದ್ದೀವಿ, ತುಳಿದು ಬಿಟ್ಬಿಡ್ತಾ ಇದ್ದೀವಿ. ಹಂಗೆ ಅಷ್ಟೊಂದು ಅಸೂಯೆ. ಪ್ರತಿಯೊಬ್ಬರದ್ದು ಸಿನಿಮಾ ಬರುತ್ತೆ, ಪ್ರತಿ ವಾರವೂ ಸಿನಿಮಾ ಬರುತ್ತೆ. ಈ ವಾರ ನನ್ನ ಸಿನಿಮಾ, ಇನ್ನೊಬ್ಬರು ವಾರ, ಮುಂದಿನ ವಾರ ಇನ್ನೊಬ್ಬರು ಸಿನಿಮಾ. ಆ ಮುಂದಿನ ವಾರ ಸಿನಿಮಾ ಬರೋನು ಇವತ್ತಿನ ಸಿನಿಮಾ ಬಗ್ಗೆ ಈಸಿಯಾಗಿ ಮಾತಾಡ್ತಾನೆ ಅಂತಂದರೆ ಅವ್ನ ಸಿನಿಮಾಗೆ ನೆನಪಿರಲ್ವಾ? ಅವ್ನ ಸಿನಿಮಾ ಬರ್ತಿರೋದು ನನಗೆ ಪ್ರಜ್ಞೆ ಇರಲ್ವಾ? ನಂದು ಸಿನಿಮಾ ಬರ್ತಾ ಇದೆ, ನಾನು ಸಿನಿಮಾ ಕಷ್ಟಪಟ್ಟೆ ಮಾಡಿದ್ದೀನಿ, ನಂದು ಕನ್ನಡ ಸಿನಿಮಾನೇ, ನಾನು ಹಂಗೆ ಸಿನಿಮಾಗೆ ಮಾತಾಡಬೇಕಾ ಬೇಡವಾ ಅನ್ನೋದು ಪ್ರಜ್ಞೆ ಇರಲ್ವಾ? ಅಷ್ಟು ಸ್ವಾಭಿಮಾನ ಇಲ್ವಾ ನಿಮಗೆ? ಏನಾಗಿದೆ ಕನ್ನಡ ಚಿತ್ರರಂಗಕ್ಕೆ? ಕನ್ನಡ ಚಿತ್ರರಂಗದಲ್ಲಿ ಒಗ್ಗಟ್ಟಿಲ್ವಾ? ಕನ್ನಡ ಚಿತ್ರರಂಗದಲ್ಲಿ ಯಾರು ಸ್ವಾಭಿಮಾನಿಗಳೇ ಇಲ್ವಾ? ಹೋಗ್ಲಿ ಗುರು, ನಾವೆಲ್ಲ ಒಟ್ಟಾಗಿದ್ರೆ ತಾನೇ ಇಂಡಸ್ಟ್ರಿ ಇದ್ರೆ ತಾನೇ ನಾವು. ಇಂಡಸ್ಟ್ರಿನ ಸತ್ತೋದ್ರೆ ತುಂಬ ದೊಡ್ಡ ಹೋಪ್ ಇದ್ದಿತ್ತು ಈ ಸಿನಿಮಾ ಮೇಲೆ ತುಂಬ ದೊಡ್ಡ ಹೋಪ್ ಅಂದರೆ ದೊಡ್ಡ ಹೋಪ್. ಇವತ್ತು ಈ ಸಿನಿಮಾ ದೊಡ್ಡದಾಗಿ ಆಗುತ್ತೆ, ಕನ್ನಡ ಚಿತ್ರ ಶೈನ್ ಅಷ್ಟು ದೊಡ್ಡದಾಗುತ್ತೆ. ಯಾಕೆಂದರೆ ಇದೇ ಮನುಷ್ಯನೇ ಕನ್ನಡ ಚಿತ್ರರಂಗನ ಹೇಳಿ ಹಂತವಾಗಿ ತಗೊಂಬಂದಿರೋದು. ಅದು ತುಂಬ ಗ್ರೌಂಡಿಂದ ನೋಡಿರೋಂಥ ವ್ಯಕ್ತಿಗಳು ನಾವು. ನಾನು ಜೊತೆಗಿದ್ದೀನಿ, ನಾನು ಸಾಕಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೀನಿ, ನಾನು ಸಾಕಷ್ಟು ಸಿನಿಮಾಗಳ ವರದಿ ಮಾಡಿದ್ದೀನಿ. ಅಷ್ಟು ನೀಟಾಗಿ ನಾನು ಅದನ್ನೆಲ್ಲ ಗಮನಿಸ್ಕೊಂಡೇ ಬಂದಿರೋದು. ಒಂದು KGF ಬಂದಾಗಲೂ, ಅದಕ್ಕಿಂತ ಹಿಂದೆ ಮಾಸ್ಟರ್ ಪೀಸು ಅಥವಾ ಗಜಕೇಸರಿ ಅಥವಾ ರಾಮಾಚಾರಿ ಬಂದಾಗಲೂ ಕೂಡ ಪ್ರತಿ ಸಲನೂ ಹೋಗಿ ಬೇರೆ ವಿದೇಶಗಳಲ್ಲಿ ಚಿಕ್ಕ ಗ್ರೂಪ್ಗಳನ್ನು ಮಾಡಿಕೊಂಡು ಸಿನಿಮಾ ತೋರಿಸ್ಕೊಂಡು ಬಂದಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಹಂತವಾಗಿ ಪ್ರತಿ ಸಿನಿಮಾನೂ ಹೀಗೆ ನಾವು ಮಾಡ್ತೀವಿ, ಕನ್ನಡಿಗರು ನಾವು ಕಾಲರ್ ಎತ್ಕೊಂಡು ಓಡಾಡ್ತೀವಿ, ನಾವು ಹೆಮ್ಮೆಯಿಂದ ಕನ್ನಡಿಗರ ತಲೆ ತೆಗೆಸೋ ಕೆಲಸ ನಾನು ಯಾವತ್ತೂ ಮಾಡಲ್ಲ ಅಂತ ಇವತ್ತು ಕೂಡ ಅವ್ರು ಮಾಡಿಲ್ಲ. ಸಿನಿಮಾ ಅಷ್ಟು ಪ್ರಾಂಪ್ಟ್ ಆಗಿದೆ, ಅಷ್ಟು ಹಾನೆಸ್ಟಿ ಆಗಿದೆ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇನ್ನೊಂದು ಸಲ ಸಿನಿಮಾ ನೋಡಿ, ತಾಳ್ಮೆಯಿಂದ ಸಿನಿಮಾ ನೋಡಿ. ಇದು ಕನ್ನಡ ರೆಗ್ಯುಲರ್ ಲಾಂಗು ಮಚ್ಚು ಕಾಮಿಡಿ ಜಾನರು ಲವ್ ಎಮೋಷನ್ ಅಲ್ಲ ಗುರು. ಇದು ತುಂಬ ಸೈಕಾಲಜಿಕಲ್ ವಿಷಯ ಇದೆ, ಇದರಲ್ಲಿ ಮೆಟಾಫರ್ಗಳು ತುಂಬ ಇದ್ದಾವೆ. ಹಾಲಿವುಡ್ ಪ್ಯಾಟರ್ನ್ ಸಿನಿಮಾ ಇದು. ನಾನು ಹೇಳ್ತಾ ಇರೋದು, ವರ್ಲ್ಡ್ ಸಿನಿಮಾ ನೋಡೋರಿಗೆ ಈ ಸಿನಿಮಾ ಇಷ್ಟ ಆಗ್ತಿದೆ, ನಾರ್ಮಲ್ ಲೋಕಲ್ ಸಿನಿಮಾ ನೋಡೋರಿಗೆ ಇಷ್ಟ ಆಗ್ತಿಲ್ಲ. ಹೌದು, ಇದು ಮಾಡಿರೋದೇ ವರ್ಲ್ಡ್ ಸಿನಿಮಾ, ಇದು ಹಾಲಿವುಡ್ ಸಿನಿಮಾ, ಕನ್ನಡಿಗರು ಮಾಡಿರುವಂಥ ಹಾಲಿವುಡ್ ಸಿನಿಮಾ. ಇದನ್ನು ಪದೇ ಹೇಳ್ತಾ ಇದ್ದಾರೆ. ಆದರೂ ಕೂಡ ನಿಮಗೆ ಬಾಯಿಗೆ ಬಂದಾಗ ಮಾತಾಡ್ತೀರಾ, ಬಾಯಿಗೆ ಬಂದಾಗ ಟೀಕೆ ಮಾಡ್ತಾ ಇದ್ದೀರಾ. ಏನ್ರಿ ಆಗಿದೆ ನಿಮಗೆ? ಒಂದು ಸಲ ತೆಲುಗುವ್ರನ್ನ ನೋಡ್ರಿ, ಅವ್ರ ಸಿನಿಮಾಗಳು ಅವ್ರ ಹೀರೋಗಳನ್ನ ಬಿಟ್ಕೊಡ್ದಂಗೆ ಹೆಂಗೆ ಇದು ಮಾಡ್ತಾ ಇದ್ದಾರೆ. ಬೇರೆ ಭಾಷೆಯವ್ರನ್ನ ನೋಡ್ರಿ, ಕನ್ನಡಿಗರಿಗೆ ಏನಾಗಿದೆ? ಅಷ್ಟೊಂದು ಉದಾರಿಗಳ ನೀವು. ನಮ್ಮನ್ನು ನಾವೇ ತುಳ್ಕೊಳ್ಳೋದ, ನಮ್ಮನೆ ಮಕ್ಕಳನ್ನ ನಾವೇ ಕೆಟ್ಟದಾಗಿ ಮಾತಾಡೋದ, ನಮ್ಮನೆ ಇದ್ರ ಬಗ್ಗೆನೇ. ಒಂದಂತೂ ಅರ್ಥ ಆಗ್ತಿಲ್ಲ ನನಗೆ ಈ ಬೆಳವಣಿಗೆ. ಅಂದರೆ ನಾನು ಎಸ್ಪೆಷಲಿ ಪೇಪರ್ ರಿವ್ಯೂಸು, ಅಂದರೆ ತುಂಬ ಜನ ಒಳ್ಳೊಳ್ಳೆ ರಿವ್ಯೂಗಳು ಬರೆದಿದ್ದಾರೆ. ಅಂದರೆ ತುಂಬ ಚೆನ್ನಾಗಿ ಬರೆದಿರೋರು ಮಾತ್ರ ಇದು, ಬರೀದಿರೋರು ಇದಲ್ಲ. ಆದರೆ ನನಗೆ ಬೇಸರ ಆಗಿದೆ ಏನಂತಂದರೆ, ಒಂದಷ್ಟು ಜನರದ್ದು ನಾನೇ ನೋಡಿದ್ದೀನಿ, ಅವರು ಕೆಟ್ಟ ಸಿನಿಮಾಗಳಿಗೂ ಕೂಡ ಹೆಂಗೆ ಇದು ಮಾತಾಡಿದ್ದಾರೆ ಎಲ್ಲೊಂದು ನಾನು ಗಮನಿಸಿದ್ದೀನಿ. ಆದರೆ ಈ ಸ್ಕೇಲ್ ಸಿನಿಮಾ ಅವರು ಶ್ರಮಕ್ಕಾದರೂ 2 ಸ್ಟಾರ್ ಬೇಡವಾ, 2.5 ಬೇಡವಾ, ಅಟ್ಲೀಸ್ಟ್ 2 ಬೇಡವಾ, 1 ಸ್ಟಾರ್ ಕೊಡುವಂಥ ಸಿನಿಮಾನ ಇದು? 1 ಎಲ್ಲಿದ್ದೀವಿ ನಾವು? ಎಲ್ಲರೂ ಹೇಳ್ತಾರೆ ತೆಲುಗಲ್ಲಿ ತುಂಬ ನೆಗೆಟಿವ್ ಇದೆ, ಕನ್ನಡದಲ್ಲಿ ತುಂಬ, ನಾರ್ತಲ್ಲಿ ಎಷ್ಟು ಪಾಸಿಟಿವ್ ಆಗಿದೆ, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ, ವಿದೇಶಗಳಲ್ಲಿ ಈ ಸಿನಿಮಾನ ಕೊಂಡಾಡ್ತಿದ್ದಾರೆ. ನಮ್ಮ ಆಡಿಯನ್ಸ್ಗೆ ಏನಾಗಿದೆ ಗುರು, ನೀವು ಸಿನಿಮಾಗಳು ಆ ಥರದ್ದು ಸಿನಿಮಾಗಳು ನೋಡಿಲ್ಲ, ನಾವು ರೊಟೀನ್ ಸಿನಿಮಾಗಳು ನೋಡಿರೋದು, ನಮ್ಗೆ ಅದು ಇಷ್ಟ ಆಗಿಲ್ಲ ಅಂತಂದರೆ ಸಂತೋಷ, ಓಕೆ. ಅದು ಬಿಟ್ಟು ಬಾಕಿ ಎಲ್ಲ ಉಸಾಬರಿ ಎಲ್ಲ ಮಾತಾಡ್ತಿದ್ರಲ್ಲ, ನಂಗೆ ಅರ್ಥನೇ ಆಗ್ತಿಲ್ಲ. ಸಿನಿಮಾ ನೋಡೋಕ್ಕೆ ಬರೋರು ಕೂಡ ಹಂಗೆ ಹೋಗ್ಬಿಡ್ಬೇಕು ಅನ್ನೋ ಥರ ಮಾತಾಡ್ತಿದ್ದೀರಾ, ಇನ್ನೊಬ್ರು ಕಂಪೇರ್ ಮಾಡಿ ಮಾತಾಡ್ತಿದ್ದೀರಾ. ಅಲ್ಲಿ ಬೇರೆ ಭಾಷೆಯವರು ಆಗ್ತಾ ಇರೋದಕ್ಕೆ ರೀಸನ್ ಇದೆ.
ರೀಸನ್ ಇದೆ. ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬೆಳೀತಾ ಇರೋಂಥ ಸ್ಟಾರ್ಗಳು, ಬೆಳೀತಾ ಇರೋಂಥ ಕನ್ನಡದಿಂದ ಆಗ್ತಾ ಇದೆ. ಅದು ಪ್ರತಿ ಸಲ ಕನ್ನಡದಿಂದ ತಟ್ಟಿ ಹೇಳ್ತಾ ಇದ್ದೀವಿ, ನಾವು ಯಾರಿಗೇನು ಕಮ್ಮಿ ಇಲ್ಲ ಅಂತ. ಅಲ್ಲಿ ಅವ್ರಿಗದು ಬೇಕಾಗಿಲ್ಲ. ನಾವು ಶ್ರೇಷ್ಠ, ನಾವು ಚೆನ್ನಾಗಿರಬೇಕು, ನಾವು ದೊಡ್ಡವರಾಗೇ ಇರಬೇಕು ಅನ್ನೋದು ಅವ್ರ ಸ್ವಪ್ರತಿಷ್ಠೆ. ಆದರೆ ನಮ್ಮಲ್ಲ ಸ್ವಪ್ರತಿಷ್ಠೆ ಇಲ್ಲ. ನಮ್ಮವ್ನು ಯಾವನೊಬ್ಬ ಮಾಡ್ತೇನೆಂದರೆ ಕಾಲು ಎಳೆಯೋದೇ ಕೆಲಸ. ಫಸ್ಟು ಸಿನಿಮಾ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಯಾವನೋ ಹೇಳಿದ್ದನ್ನು ಕೇಳಿಕೊಂಡು ಕೇಳಿಕೆಗಳೇ ಜಾಸ್ತಿ ಆಗ್ತಾಯಿದೆ, ಪ್ರಾಬ್ಲಮ್ ಆಗ್ತಿದೆ. ಇವತ್ತು 2ನೇ ದಿನ ಸಿನಿಮಾ ರಿಲೀಸ್ ಆಗಿ ಸಾಕಷ್ಟು ಥಿಯೇಟರ್ಗಳ ಬೆಳಗಿಂದ ವಿಸಿಟ್ ಮಾಡಿ ಬಂದಿದ್ದೀನಿ. ತುಂಬ ಚೆನ್ನಾಗಿ ಪ್ರೇಕ್ಷಕರು ಬರ್ತಿದ್ದಾರೆ, ಟಿಕೆಟ್ ಬುಕ್ಕಿಂಗು ಚೆನ್ನಾಗಿದೆ. ಎಷ್ಟೋ ಜನ ಪಾಸಿಟಿವ್ ಆಗಿ ಮಾತಾಡಿದೆ. ಯಾರು ಹೇಳಿದ್ದನ್ನು ಕೇಳಬೇಡಿ ಅಂತಿದ್ದಾರೆ. ಅವರು ಜನನೇ ಸ್ವಇಚ್ಛೆಯಿಂದ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಸಿನಿಮಾ ನೋಡೋ ರೀತಿ ಇರುತ್ತೆ. ನಾನು ಅಂದರೆ ಅದೇ ಆಗಲೇ ಹೇಳ್ದಂಗೆ 2-3 ವಿಷಯ. ಬೆಳಗ್ಗೆ ನೆನ್ನೆ ಥಿಯೇಟರ್ ಬಂದಿರೋ ಯಾರು ಒರಿಜಿನಲ್ ಆಡಿಯನ್ಸ್ ಇಂಟೆನ್ಷನಲಿ ಇದನ್ನು ನೆಗೆಟಿವ್ ಮಾಡಲೇಬೇಕು ಅಂತಲೇ ಬಂದಿರುವಂತಹ ಜನ ಸುಮಾರಿದ್ದಾರೆ. ಇಂಟೆನ್ಷನಲಿ ಈ ಸಿನಿಮಾನ ಹಿಂಗೆ ಬರೀಬೇಕು ಅನ್ನೋದು ಅಷ್ಟು ಜನ ಇದ್ದಾರೆ. ಆದರೆ ನೀವುಗಳು ಯಾರ್ಯಾರು ನೆಗೆಟಿವ್ ಆಗಿ ಅದು ಕಮೆಂಟು ಅಥವಾ ಏನೇನೋ ಮಾಡ್ತಾ ಇದ್ದೀರಲ್ಲ, ಇದು ಇಷ್ಟು ಕೆಟ್ಟದಾಗಿದೆ ಸಿನಿಮಾ, ಇದು ಹಂಗೆ ಸಿನಿಮಾ ಬರೀ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಬರೀ ಅಡಲ್ಟ್ರಿ ಮತ್ತು ಎಣ್ಣೆ ಹೊಡೆಯೋದು, ಫೈಟಿಂಗ್ ಅಷ್ಟೇ. ಅದು ಬಿಟ್ಟರೆ ನಿಮ್ಮ ಸಿನಿಮಾದಲ್ಲಿ ಏನೂ ಕಾಣಿಸ್ತಾ ಇಲ್ಲ. ಹಾಗಾದರೆ ನೀವು ಗ್ರಹಿಸ್ತಾನೇ ಇಲ್ಲ. ಯಾವ ಥರದ ಸಿನಿಮಾ ನೋಡ್ತಾ ಇದ್ದೀರಾ ನೀವು ಅನ್ನೋದೇ ನಂಗೆ ಗೊತ್ತಾಗ್ತಿಲ್ಲ. ಒಬ್ಬರು ಹೇಳ್ತಾರೆ ಥಿಯೇಟರ್ ಹತ್ರ, ನೆನೆ ಅವ್ರು ಬಂದ್ಬಿಟ್ಟು, ನಾನು ಗಾಂಧಿ ಕ್ಲಾಸಲ್ಲಿ 2 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾ ಇರೋದ್ರಿಂದ ಸಿನಿಮಾ ನೋಡ್ತಾ ಇದ್ದೀನಿ, ಇವತ್ತು ಕನ್ನಡದ ಸಿನಿಮಾ ಒಂದು 4DXಲ್ಲಿ ಬರ್ತಾ ಇದ್ದಾರೆ, ಎಷ್ಟು ಹೆಮ್ಮೆ ನಮಗೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇನ್ನೊಂದು ವಿಷಯ ನಾನು ಫೇಸ್ಬುಕ್ಕಲ್ಲಿ ನೋಡಿದೆ. ಇವತ್ತು ಚಿತ್ರ ಸಾಹಿತಿಗಳು ಕವಿರಾಜ್ ಅವರು ಬರೆದಿದ್ರು, ಇವತ್ತು ಪ್ರೇಕ್ಷಕರಿಗಿಂತ ಥಿಯೇಟ್ರಿಗೆ ಬರೋ ಪ್ರೇಕ್ಷಕರಿಗಿಂತ ವಿಮರ್ಶಕರು ಜಾಸ್ತಿ ಆಗಿಬಿಟ್ಟಿದ್ದಾರಂತೆ. ಅಂದರೆ ಸಿನಿಮಾ ನೋಡಿ ಟೀಕೆ ಮಾಡೋರೇ ಜಾಸ್ತಿ ಆಗಿಬಿಟ್ಟಿದ್ದಾರೆ ಅಂತ. ಫಸ್ಟು ಸಿನಿಮಾ ನೋಡಿ ಇದೊಂದು ಫಾರ್ಮೆಟ್ ಆಫ್ ಸಿನಿಮಾ. ಅವ್ರು ಬಡ್ಕೋತಾ ಇದ್ದಾರೆ, ಬಾಯ್ ಬಡ್ಕೋತಾ ಇದ್ದಾರೆ. ಇದೊಂದು ಹಾಲಿವುಡ್ ಪ್ಯಾಟರ್ನ್ ಸಿನಿಮಾ, ಕನ್ನಡದ ಸಿನಿಮಾ ಅಲ್ಲ, ರೊಟೀನ್ ಸಿನಿಮಾ ಅಲ್ಲ ಅಂತ. ಮತ್ತು ಅದೇ ರಾಜವೌಲಿ ಬಗ್ಗೆ, ಅದೇ ಕಿರಾತಕ ಬಗ್ಗೆ, ಅದೇ ಡ್ರಾಮಾ ಬಗ್ಗೆ ಮಾತಾಡ್ತೀರ. ಯಶೋ ಆ ಸಿನಿಮಾಗಳು ಹಂಗಿತ್ತು, ಈ ಸಿನಿಮಾಗಳು ಹಿಂಗಿತ್ತು, ಈ ಸಿನಿಮಾ ಇಲ್ಲ. ಹೌದು ಗುರು, ಈ ಸಿನಿಮಾ ಪ್ಯಾಟ್ರನ್ನೇ ಬೇರೆ ಅಂತ ಅವ್ರು ಬಾಯ್ ಬಡ್ಕೊಂಡು ಹೇಳ್ತಾ ಇದ್ದಾರೆ. ಇನ್ನೂ ನಿಮ್ಗೆ ತಲೆಗೆ ಹೋಗಿಲ್ವಲ್ಲ ಏನು ಹೇಳೋದು? ನಾನು ರಿವ್ಯೂ ಮಾಡಿದ್ದೀನಿ, ಅಂದರೆ ಎಷ್ಟು ಡೀಟೇಲಾಗಿ ಹೇಳಿದ್ದೀನಿ. ಈ ಸಿನಿಮಾ ಒಂದು ಸಲ ನೋಡಿದ್ರೆ ಅರ್ಥ ಆಗಲ್ಲ, ಇನ್ನೊಂದು ಸಲ ನೋಡಿ. ತುಂಬ ವಿಷಯಗಳಿದೆ, ಮೆಟಾಫರಿಕ್ ಆಗಿದೆ, ತುಂಬ ವಿಷಯಗಳು. ನಿಮ್ಗೆ ಆ ತಾಳ್ಮೆ ಇಲ್ಲ ಅಂದರೆ ಬೇಡ ಬಿಡಿ, ಬೇಕಾಗಿಲ್ಲ. ಇದು ಪ್ಯಾಟರ್ನ್ ಆಫ್ ಸಿನಿಮಾನೇ ಇರೋದೇ ಹೀಗೆ. ಅದನ್ನು ಅದೇ ರೀತಿಯಲ್ಲಿ ನೋಡಬೇಕು. ಓಕೆ, ನಿಮಗೆ ಇದು ತುಂಬ ಉದ್ದ ಅನ್ನಿಸ್ತು, ಅದು ಅನ್ನಿಸ್ತು, ಇದನ್ನಿಸ್ತು, ಸರಿ, ಬೇಡ. ಪ್ರಯತ್ನಕ್ಕೆ ಬೆಂಬಲ ಕೊಡಿ. ಆ ಪ್ರಯತ್ನಕ್ಕೆ ಯಾಕೆ ಬೆಂಬಲ ಕೊಡ್ತಿಲ್ಲ ನೀವು? ಕನ್ನಡದವನೊಬ್ಬ ನಿಂತುಕೊಂಡು ಇಲ್ಲಿ ನಮ್ಮ ಇಷ್ಟು ಕೋಟ್ಯಾಂತರ ರೂಪಾಯಿ ಹಾಕಿ ಇಡೀ ಗ್ಲೋಬಲಲ್ಲಿ, ಇಡೀ ವಿಶ್ವದಾದ್ಯಂತ, ಪ್ರಪಂಚದಾದ್ಯಂತ ಕನ್ನಡ ಸಿನಿಮಾ ಇದು, ಕನ್ನಡದಿಂದ ಬರ್ತಿರೋಂತಹ ವರ್ಲ್ಡ್ ಸಿನಿಮಾ ಇದು ಅಂತ ಬಾಯ್ ಬಡ್ಕೊಂಡು ಹೇಳಿದ್ರು ನಿಮ್ಗೆ ಆ ಪ್ರಜ್ಞೆ ಇಲ್ಲ ಅಂದರೆ, ಬೇರೆಯವ್ರು ಯಾರೋ ಆಡ್ಕೋತಾರೆ ಅನ್ನೋದನ್ನು ತೊಗೊಂಬಂದು ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಲ್ಲ, ಇದಕ್ಕಿಂತ ಮೂರ್ಖತನ ಬೇಕಾ? ಅಲ್ಲಿ ಆ ಸ್ಟಾರಕ್ನು ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ, ರಾಮ್ ಚರಣ್, ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ರವಿತೇಜಗೆ ಬೆಂಬಲ ಕೊಡ್ತಿದ್ದಾರೆ. ರವಿತೇಜ ಇರುಮುಡಿ ಸಿನಿಮಾಗೆ ಬೆಂಬಲ ಕೊಡ್ತಿದ್ದಾರೆ. ಹಂಗೆ ಅಂತ ತೊಗೊಂಬಂದು ಕನ್ನಡದಲ್ಲೇ ಸುದ್ದಿ ಮಾಡ್ತಿದ್ದಾರೆ. ಅದು ಇನ್ನೂ ಎಷ್ಟು ದುರಂತಾರೆ ಇದು. ಕನ್ನಡ ಮೀಡಿಯಾಗಳು ಇದನ್ನು ಸುದ್ದಿ ಮಾಡ್ಕೊಂಡು ಕೂತಿದ್ದಾವೆ. ನಮ್ಮ ಸಿನಿಮಾ ಇಲ್ಲಿ ಇಷ್ಟು ದೊಡ್ಡದಾಗಿ ರಿಲೀಸ್ ಆಗಿ ಪ್ರಚಾರ ಆಗ್ತಿದ್ರು ಕೂಡ ಇದಕ್ಕೆ ಏನಂತ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಮೊದಲಿಗೆ ನಾವು ಜಾಗೃತರಾಗಬೇಕು, ಕನ್ನಡಿಗರು ಜಾಗೃತರಾಗಬೇಕು. ನಿಜ ಹೇಳ್ತೀನಿ ಕೇಳಿ, ಇದು ಹಿಂಗೆ ಮುಂದುವರೆದ್ರೆ ಮುಂದೊಂದು ದಿನ ಕನ್ನಡ ಚಿತ್ರರಂಗ ಇರೋದಿಲ್ಲ. ಪರಭಾಷೆಯ ಸಿನಿಮಾಗಳಷ್ಟೇ ಸೀಮಿತ ಆಗುತ್ತೆ. ಆಲ್ರೆಡಿ ಡಬ್ಬಿಂಗು ಬಂತು, ಇನ್ನೊಂದು ಬಂತು, ಎಲ್ಲ ಭೂತಗಳು ಬಂದು ಹಾಳಾಗಿ ಹೋಗಿದೆ. ಥಿಯೇಟ್ರಿಗೆ ಜನ ಬರ್ತಿಲ್ಲ. ಇನ್ನೊಂದು ಬೇರೆ ಸಿನಿಮಾಗಳಿಗೆ ಮಾತ್ರ ಜನ ಬರ್ತಾರೆ, ಕನ್ನಡ ಸಿನಿಮಾಗಳು ಜನ ಬರ್ತಿಲ್ಲ. ಗುಣಮಟ್ಟದ ಸಿನಿಮಾಗಳಿಲ್ಲ ಅಂತೀರಾ. ಗುಣಮಟ್ಟದ ಸಿನಿಮಾ ಮಾಡಿದ್ರೆ ಈ ಥರ ಟೀಕೆ ಮಾಡ್ತೀರಾ. ಕ್ವಾಲಿಟಿ ಸಿನಿಮಾಗಳು ಮಾಡ್ತಿಲ್ಲ ಅಂತಾರೆ. ಇಷ್ಟು ಕ್ವಾಲಿಟಿ ಕೊಟ್ಟರು ಇನ್ನೂ ಸಾಕಾಗಿಲ್ಲ ಅಂತೀರಾ. ಅರ್ಥನೇ ಆಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಎಲ್ಲ ಪ್ರೇಕ್ಷಕರಿಗೂ ಅಲ್ಲ, ಇಂಟೆನ್ಷನಲಿ ಇದನ್ನು ಹಿಂಗೆ ಹೇಳಲೇಬೇಕು, ಇದನ್ನು ಹಿಂಗೆ ಮಾಡಬೇಕು ಅನ್ನೋ ಅಸೂಯೆ ತುಂಬಿಕೊಂಡಿರೋ ಮನಸ್ಸುಗಳಿಗೆ, ಆ ಪ್ರೇಕ್ಷಕ ವರ್ಗ ಆಗಿರ್ಬೋದು, ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಒಂದು ಪಾಸಿಟಿವ್ ದೃಷ್ಟಿಕೋನದಲ್ಲಿ ನೋಡಿ, ಇಂಡಸ್ಟ್ರಿನ ಉಳಿಸ್ಕೊಳ್ಳಿ. ಇಷ್ಟೇ ನನ್ನ ಕಳಕಳಿ. ಕನ್ನಡ ಪಿಕ್ಚರ್ ವತಿಯಿಂದ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಬೆಳಗ್ಗಿಂದ ಸಾಕಷ್ಟು ಗಮನಿಸಿ ತೆಲುಗುದು ಆಡಿಯನ್ಸು ಹಂಗೆ ಹಿಂಗೆ ಅಂತ ಇದ್ರು ರೀ. ತೆಲುಗು ಆಡಿಯನ್ಸು ಪಾಸಿಟಿವ್ ರಿವ್ಯೂಸ್ ಎಷ್ಟು ವೀಡಿಯೋಸ್ ಇದೆ ಗೊತ್ತೇನ್ರಿ? ಅವ್ರು ಎಷ್ಟು ಚೆನ್ನಾಗಿ ಮ್ಯಾನಿಪುಲೇಟ್ ಮಾಡ್ತಿದ್ದಾರೆ ಅಂದರೆ, ಚೆನ್ನಾಗಿರೋದನ್ನು, ಬೆಸ್ಟ್ ಹೇಳಿರೋದನ್ನ ಎಲ್ಲ ಕಟ್ ಮಾಡಿ ಬರೀ ಚೆನ್ನಾಗಿಲ್ಲದೆ ಇರೋದನ್ನು ಮಾತ್ರ ಕಟ್ ಮಾಡಿಬಿಡ್ತಾ ಇದ್ದಾರೆ. ಒಂದು ಫುಲ್ ವೀಡಿಯೋ ಇರುತ್ತೆ, ಆ ಫುಲ್ ವೀಡಿಯೋದಲ್ಲಿ ಚೆನ್ನಾಗಿರೋದು, ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಮಾತಾಡೋದು ತುಂಬ ವೀಡಿಯೋಸ್ ಇದೆ. ಅದು ಯಾವುದನ್ನು ಹೈಲೈಟ್ ಮಾಡ್ತಿಲ್ಲ. ಯಾವುದು ಚೆನ್ನಾಗಿಲ್ವೋ ಅದನ್ನು ಹೈಲೈಟ್ ಮಾಡ್ತಿದ್ದಾರೆ. ಆ್ಯಂಡ್ ಯಾವುದೋ ಒಂದು 2-3 ರಿವ್ಯೂವರ್ಸ್ನ ನೋಡಿದೆ, ಅವ್ರು ಇಂಟೆನ್ಷನ್ಲಿ ಕೂತ್ಕೊಂಡು ಬೇಕು ಅಂತ ಇದನ್ನು ಹೆಂಗೆ ಟಾಂಟ್ ಮಾಡ್ಬೋದು, ಇದನ್ನೆಷ್ಟು ಡಿಕೋಡ್ ಮಾಡಿ ಹೆಂಗೆ ಹೊಡಿಬೋದು ಅನ್ನೋ ಥರನೇ ಮಾತಾಡ್ತಿದ್ದಾರೆ. ನಾನು ಕಂಡಾಗೆ ನನ್ನ ಒಂದು 18 ವರ್ಷದ ಈ ಒಂದು ಸಿನಿಮಾ ಎಕ್ಸ್ಪೀರಿಯೆನ್ಸಲ್ಲಿ, ಸಿನಿಮಾ ಜರ್ನಲಿಸ್ಟ್ ಆಗಿ, ಇವರು ಕೊಟ್ಟಿರೋ ರೇಟಿಂಗ್ ಅಷ್ಟು, ಇವರು ಹೇಳ್ತಿರೋ ರೀತಿ ಅಷ್ಟು ಕೆಟ್ಟ ಸಿನಿಮಾ ಅಲ್ಲ. ತುಂಬ ವಂಡರ್ಫುಲ್ ಸಿನಿಮಾ. ಬುದ್ಧಿ ಇರೋರಿಗೆ, ಇಂಟೆಲೆಕ್ಚುಯಲ್ಸ್ಗೆ. ನಿಮ್ಗೆ ಅದು ಬುದ್ಧಿಶಕ್ತಿ ಇಲ್ಲ, ನೀವು ಅಷ್ಟು ನಾವು ಬುದ್ಧಿವಂತರಲ್ಲ ಗುರು, ನಾವು ಅಷ್ಟು ಬುದ್ಧಿಶಕ್ತಿ ಇಲ್ಲ ನಮಗೆ, ನಾವು ದಡ್ಡರು ಅಂತಂದರೆ ಓಕೆ, ನಾನು ಅದನ್ನು ಸ್ವೀಕರಿಸ್ತೀನಿ. ಹಾಗಂತ ಕನ್ನಡದವರು, ಕನ್ನಡಿಗರಿಗೆ ಬೆಂಬಲಿಸಬೇಕು, ಜೊತೆಗೆ ನಿಲ್ಲಬೇಕು. ನಮ್ಮಲ್ಲಿ ಆ ಭಾತೃತ್ವನೇ ಇಲ್ಲ, ಆ ಸೋದರತ್ವನೇ ಇಲ್ಲ.
ಇವನು ಬೆಳೆದ್ರೆ ನಮ್ಮನೆ ಮಗ, ನನ್ನ ತಮ್ಮ, ನನ್ನ ಅಣ್ಣ, ನನ್ನ ಇದು, ಇವನು ಬೆಳೆದ್ರೆ ನಮ್ಮನೆ ಚೆನ್ನಾಗಿರುತ್ತೆ ಅನ್ನೋ ಒಂದು ದೃಷ್ಟಿಕೋನನೇ ಇಲ್ಲ. ತುಂಬ ಆಶ್ಚರ್ಯ ಆಯಿತು. ಅಂದರೆ ಇಷ್ಟು ದೊಡ್ಡ ಸಿನಿಮಾ, ಇಷ್ಟು ದೊಡ್ಡ ಪ್ರಯತ್ನ ಆಗ್ತಿದೆ, ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು, ಇಷ್ಟು ದೊಡ್ಡ ಹೀರೋ, ನಮ್ಮ ಇಂಡಸ್ಟ್ರಿಯವರು. ನಾನು ರಿಲೀಸ್ ದಿನ ತುಂಬ ಜನ ಇದನ್ನು ವಿಶ್ ಮಾಡ್ತಾರೆ, ಸೆಲೆಬ್ರೇಟ್ ಮಾಡ್ತಾರೆ, ಮತ್ತು ರಿಲೀಸ್ ಆದಮೇಲೆ ತುಂಬ ಜನ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ದೆ. ಆದರೆ 2-3 ಜನ ಮಾತ್ರ ಇದ್ರ ಬಗ್ಗೆ ಮಾತಾಡಿದರು, ವಿಶ್ ಮಾಡಿದರು. ಇದಕ್ಕೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಇದೇ ಪ್ರಯತ್ನಗಳು ತೆಲುಗಲ್ಲಾಗಲಿ, ತಮಿಳಲ್ಲಾಗಲಿ, ಹಿಂದಿಯಲ್ಲಾಗಲಿ ಅಲ್ಲಿನ ಇಂಡಸ್ಟ್ರಿಯವರು, ಮಲಯಾಳಂ ತಗೊಳ್ಳಿ, ಮೊನ್ನೆ ಯಾವುದೋ ಒಂದು ಸಿನಿಮಾ ಎಲ್ಲರೂ ಮಾತಾಡ್ತಾರೆ. ಅವ್ರದ್ದು ಎಲ್ಲರದ್ದು ಸೋಷಿಯಲ್ ಮೀಡಿಯಾಗಳಿದೆ, ಎಲ್ಲರದ್ದು ಒಂದು ಫೆಟರ್ನಿಟಿ, ಒಂದು ಇಂಡಸ್ಟ್ರಿ, ಒಂದು ಪೋಸ್ಟು, ಒಂದು ಮಾತು. ತುಂಬ ದೊಡ್ಡ ಕೆಲಸ ಆಗುತ್ತೆ, ತುಂಬ ಒಗ್ಗಟ್ಟು ಪ್ರದರ್ಶಿಸುತ್ತೆ, ತುಂಬ ಮೋಟಿವೇಟ್ ಮಾಡುತ್ತೆ ಪ್ರೇಕ್ಷಕರಿಗೆ. ಇಲ್ಲಿ ಹೆಂಗಾಗಿದೆ ಅಂದರೆ ಇಂಡಸ್ಟ್ರಿಯಲ್ಲಿ ಒಂದು ರಾಜಕೀಯ, ಪ್ರೇಕ್ಷಕರಲ್ಲೂ ಒಂದು ರಾಜಕೀಯ. ಅದು ಆ ಫ್ಯಾನು ವಾರು, ಈ ಫ್ಯಾನ್ ವಾರು, ನಾನು ಆ ಫ್ಯಾನ್ ಅವನು, ನಮ್ಮ ಬಾಸ್ ದೊಡ್ಡವನು, ನಮ್ಮ ಬಾಸ್ ಗ್ರೇಟು, ನಮ್ಮ ಬಾಸ್ ಸಿನಿಮಾ ಗ್ರೇಟು. ಫಸ್ಟು ಥಿಯೇಟ್ರಿಗೆ ಎಷ್ಟು ಜನ ಕರ್ಸೋಕ್ಕೆ ಯೋಗ್ಯತೆ ಇದೆ ಅನ್ನೋದನ್ನು ಚೆಕ್ ಮಾಡ್ಕೊಳ್ರಿ. ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡ್ಕೊಳ್ರಿ. ಇವತ್ತು ಥಿಯೇಟ್ರಿಗೆ ಎಷ್ಟು ಜನ ಬರ್ತಿದ್ದಾರೆ ಅಂತ. ಥಿಯೇಟ್ರಿಗೆ ನೀವು ಮಾಡೋ ಪಬ್ಲಿಸಿಟಿ ಆಗಲಿ, ನೀವು ಮಾಡೋ ಪಿಕ್ಚರ್ಗಳಿಗೆ ಜನ ಎಷ್ಟು ಜನ ಬರ್ತಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು. ಆ ಲೆವೆಲ್ಗೆ ಹೊಟ್ಟೋಗಿದ್ದೀವಿ ಗುರು. ಮೊದಲು ಹಂಗಿರಲಿಲ್ಲ ಇಂಡಸ್ಟ್ರಿ, ಇವತ್ತು ಆ ಲೆವೆಲ್ಗೆ ಹೊಟ್ಟೋಗಿದ್ದೀವಿ. ಎಲ್ಲನೂ ಬದಲಾಗೋಗಿದೆ. ತುಂಬ ಬೇಸರದಿಂದ ನಾನು ಇವತ್ತು ಈ ವಿಡಿಯೋ ಮಾಡಿದ್ದೀನಿ, ಇಷ್ಟು ಮಾತಾಡ್ತಾ ಇದ್ದೀನಿ. ಯಾರಿಗಾದರೂ ಹರ್ಟ್ ಆಗಿದ್ದರೆ ನನ್ನನ್ನು ಕ್ಷಮಿಸಬೇಡಿ, ನನ್ನನ್ನು ದೂಷಿಸಿ, ನನ್ನನ್ನು ದ್ವೇಷಿಸಿ, ಪರವಾಗಿಲ್ಲ. ನಮಸ್ಕಾರ.